ಹೃದಯಕ್ಕೆ ತಂದಿಳುಹಿದರು. ಒಮ್ಮೆ ತೋರದ ದೃಶ್ಯವಾಗಿಯೇ ಹೋಗಲಿಕ್ಕೆ ನಾವು ಅಮ್ಮನನು ಕಳಕೊಳ್ಳುತ್ತಾವ ಗುಮ್ಮಳಿಸುತ್ತಲ ಜಾಂಡವೆಲ್ಲವ ಸುಮ್ಮನೆ ತಿರುಗಿದೆವು ದೇಶಿಗರಾಗಿ ಕೇಳೆಂದ. ಈ ವಾಕ್ಯವು ಪುರಾಣಗಳಲ್ಲಿ ಬರುವ ಸೃಷ್ಟಿಯ ಆದಿಯ ಘಟನೆಯೊಂದನ್ನು ವಿವರಿಸುತ್ತದೆ. ಜಗನ್ಮಾತೆಯಾದ ಆದಿಶಕ್ತಿಯು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು, ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಅವರನ್ನು ಭೂಮಿಗೆ ಕಳುಹಿಸಿದ ನಂತರದ ಸ್ಥಿತಿಯನ್ನು ಇದು ಮಾರ್ಮಿಕವಾಗಿ ಹೇಳುತ್ತದೆ. ಇದರ ಸರಳ ವಿವರಣೆ ಇಲ್ಲಿದೆ. ತಾಯಿಯ ವಿಯೋಗ. ಜಗತ್ತನ್ನೇ ಸಲಹುವ ಜಗಜ್ಜನನಿಯು ತ್ರಿಮೂರ್ತಿಗಳಾದ ನಮಗೆ ಜನ್ಮ ನೀಡಿ ಈ ಭೂಲೋಕಕ್ಕೆ ತಂದಳು. ಆದರೆ ಅವಳು ತನ್ನ ನಿಜರೂಪವನ್ನು ನಮಗೆ ಪೂರ್ಣವಾಗಿ ತೋರಿಸದೆ ಅಥವಾ ನಮ್ಮ ಕಣ್ಣಿಗೆ ಕಾಣಿಸದಂತೆ ಮಾಯವಾದಳು. ಅಮ್ಮನನ್ನು ಕಳೆದುಕೊಂಡ ಮಗುವಿನಂತೆ ನಮಗೆ ತೀವ್ರವಾದ ದುಃಖವಾಯಿತು. ನಿರಾಶ್ರಿತ ಸ್ಥಿತಿ. ತಾಯಿ ದೂರಾದ ಮೇಲೆ ನಮಗೆ ಇರಲು ಒಂದು ನೆಲೆಯಿಲ್ಲದಂತಾಯಿತು. ನಾವು ಮನೆಯಿಲ್ಲದ ಪರದೇಶಿಗಳಂತೆ ಆದೆವು ಎಂದು ತ್ರಿಮೂರ್ತಿಗಳು ಹೇಳಿಕೊಳ್ಳುತ್ತಿದ್ದಾರೆ. ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ಆಶ್ರಯ ನೀಡಲು ಆ ತಾಯಿಯೇ ಅಂತಿಮ ಶಕ್ತಿಯಾಗಿದ್ದಳು. ಅದೃಶ್ಯವಾದ ಮಾಯೆ. ಆದರೆ ನಾವೆಲ್ಲರೂ ಎಂಥ ಸ್ಥಿತಿಯಲ್ಲಿದ್ದೇವೆ ಎಂದರೆ ಆ ತಾಯಿ ನಮ್ಮೆದುರೇ ಇದ್ದರೂ ನಮಗೆ ಅವಳ ದರ್ಶನವಾಗುತ್ತಿಲ್ಲ. ಅವಳು ಕಣ್ಣಿಗೆ ಕಾಣದ ದೃಶ್ಯವಾಗಿ ಅಡಗಿದ್ದಾಳೆ. ನಾವವಳನ್ನು ಗುರುತಿಸುವಲ್ಲಿ ಸೋತಿದ್ದೇವೆ. ಇದು ಮಾಯೆಯ ಪ್ರಭಾವವನ್ನು ಸೂಚಿಸುತ್ತದೆ. ಅಲೆದಾಟ. ಆಕೆಯ ದರ್ಶನಕ್ಕಾಗಿ ಅಥವಾ ನಮ್ಮ ಅಸ್ತಿತ್ವದ ಉದ್ದೇಶ ತಿಳಿಯದೆ ನಾವು ಇಡೀ ಬ್ರಹ್ಮಾಂಡವನ್ನೆಲ್ಲ ಸುತ್ತಾಡಿದೆವು. ಆದರೆ ತಾಯಿ ಸಿಗದ ಕಾರಣ ಆ ಅಲೆದಾಟವು ನಮಗೆ ಉಪಯೋಗವಿಲ್ಲದ ತಿರುಗಾಟವಾಗಿ ಕಂಡಿತು. ಸರಳವಾಗಿ ಹೇಳುವುದಾದರೆ, ಲೋಕಮಾತೆಯು ನಮ್ಮನ್ನು ಸೃಷ್ಟಿಸಿ ಇಲ್ಲಿ ಬಿಟ್ಟು ತಾನು ಅದೃಶ್ಯಳಾದಳು. ಆಕೆಯ ಅಗಲಿಕೆಯಿಂದ ನಮಗೆ ತುಂಬಾ ನೋವಾಯಿತು. ನಮಗೆ ಇರಲು ಮನೆಯಿಲ್ಲದಂತಾಗಿ ದಾರಿ ಕಾಣದೆ ಇಡೀ ಬ್ರಹ್ಮಾಂಡವನ್ನು ವ್ಯರ್ಥವಾಗಿ ಸುತ್ತಾಡಿದೆವು ಎಂದು ತ್ರಿಮೂರ್ತಿಗಳು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ.